ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಎಕ್ಸ್ ಕ್ರಿಕೆಟರ್ ಆದ ಅಮಿತ್ ಮಿಶ್ರಾ ಅವರು ಅದು ಅವತ್ತು 2023 ಲಕ್ನೋ ವರ್ಸಸ್ RCB ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ಅವರ ಅನುಭವನ ಹಂಚ್ಕೊಂಡಿದ್ದಾರೆ. ಸೊ ಬನ್ನಿ ಏನೇನು ಹೇಳಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಆದರೆ ಏನೇನು ಹೇಳಿದ್ದಾರೆ ಅಂತ ಮಾತಾಡ್ತೀನಿ. ಫಸ್ಟ್ ಅವರು ಹೇಳಿರೋದು, ಈಗ ಇದಾದ್ರಲ್ಲ, ಮೀನ್ಸ್ ಗೌತಮ್ ಗಂಭೀರ್ ಅವರು ಇಂಡಿಯನ್ ಹೆಡ್ ಕೋಚ್ ಆದ್ರಲ್ಲ, ಸೊ ಅದಕ್ಕೆ ಅವರು ಮುಂದೆ ಬಂದು ಧೈರ್ಯದಿಂದ ಹೇಳ್ಕೊಂಡಿದ್ದಾರೆ. ಫಸ್ಟು ಹೋಗಿ ವಿರಾಟ್ ಹೋಗ್ಬಿಟ್ಟು ಆ ಇನ್ಸಿಡೆಂಟಿಂದ ಮರ್ತುಬಿಟ್ಟು ಒಂದು ಫ್ರೆಂಡ್ಶಿಪ್ ಬೆಳೆಸ್ಬೇಕಿತ್ತಂತೆ. ಅದು ಗೌತಮ್ ಗಂಭೀರ್ ಅವ್ರು ಮಾಡಿರೋದು ಅವ್ರಿಗೆ ಇಷ್ಟ ಆಗಲಿಲ್ವಂತೆ. ಲೈಕ್ ಫಸ್ಟೇ ಹೋಗಿ ವಿರಾಟ್ ಅಪ್ರೋಚ್ ಮಾಡಿಬಿಟ್ಟು ಆ ಇನ್ಸಿಡೆಂಟ್ ಮರ್ತುಬಿಟ್ಟು ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕಿತ್ತಂತೆ. ಅದು ವಿರಾಟ್ ಕಡೆಯಿಂದ ಆಗಬೇಕಿತ್ತಂತೆ ಅಂತ ಅವರ ಅನಿಸಿಕೆನ ಅವ್ರು ತಿಳಿಸಿದ್ದಾರೆ. ನಾನೇನು ಹೇಳಲ್ಲ, ಅವರೇ ಸ್ಟಾರ್ಟ್ ಮಾಡಿದ್ದು ನಿಮಗಂದರೆ. ಯಾಕಂದರೆ 2023 ಬೆಂಗಳೂರಿಗೆ ಬಂದಾಗ ಅವರೇ ನಮಗೆ ತಿಕ್ಕ ಹೊರಿಸಿದ್ರು. ಸೊ ಅದಕ್ಕೆ ಅವ್ರದ್ದೇ ತಪ್ಪು ಫಸ್ಟ್ ಇರೋದು. ಸೊ ಅವರೇ ಬಂದು ಇದು ಮಾಡಬೇಕಿತ್ತು. ನನ್ನ ಅನಿಸಿಕೆ ಇದು. ನಿಮ್ಮ ಅನಿಸಿಕೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಂದು ವಿಷಯ ತಿಳಿಸಿರೋದಂದರೆ, ಅವ್ರಿಗೆ ಫೇಮು ಮತ್ತು ಫುಲ್ಲು ಟಾಪ್ ಲೆವೆಲ್ಗೆ ಇಟ್ವಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಇಂಡಿಯಾದಲ್ಲಿ. ಸೊ ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಅವರು ಬಿಹೇವಿಯರ್ ಚೇಂಜ್ ಆಯ್ತಂತೆ. ಬಿಹೇವಿಯರ್ ಚೇಂಜ್ ಆಗಿರೋದ್ರಿಂದ ಅವ್ರಿಗೆ ಇಂಡಿಯನ್ ಟೀಮಲ್ಲಿ ಅಷ್ಟೊಂದು ಯಾರು ಫ್ರೆಂಡ್ಸ್ ಇಲ್ವಂತೆ ಅಂತ ಹೇಳ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಹಂಗೆ ಇದ್ದಾರಂತೆ, ಫೇಮು ಮತ್ತು ಮಣಿ ಬಂದಾದ್ಮೇಲೂ. ವಿರಾಟ್ ಕೊಹ್ಲಿ ಅವರು ಚೇಂಜ್ ಆಗಿದ್ದಾರಂತ ಅವರ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಅವ್ರಿಗೆ ಅದು ಯಾವ ಆ್ಯಂಗಲಿಂದ ಅದು ಗೊತ್ತಾಗ್ತೈತೋ ಗೊತ್ತಿಲ್ಲ. ಅವ್ರ ಪಾಡಿಗೆ ಇದ್ದೇ ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಯಾರ ತಂಟೆಗೂ ಹೋಗೋದಿಲ್ಲ, ಇವರೇ ಕೆಣ್ಕೊಂಡು ಹೋಗ್ತಾರೆ. ಆಮೇಲೆ ಈ ಥರ ಕಮೆಂಟ್ಸ್ಗಳನ್ನ ಸುಮ್ಮನೆ ನ್ಯೂಸಲ್ಲೆಲ್ಲ ಇದು ಮಾಡ್ತಾರೆ, ಏನೋಪ್ಪ. ಆಮೇಲೆ ಅವ್ರು ಇನ್ನೊಂದು ವಿಷಯ ತಿಳಿಸಿದ್ದಾರೆ. ಅವತ್ತು ಲಕ್ನೋವಲ್ಲಿ ಇನ್ಸಿಡೆಂಟ್ ಆಯ್ತಲ್ಲ, ನವೀನುಲ್ಲಾ ವರ್ಸಸ್ ವಿರಾಟ್ ಕೊಹ್ಲಿ, ಅದ್ರ ಸಿಚುವೇಶನ್ನ ಚೂರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಥರ ಹೀಟೆಡ್ ಸಿಚುವೇಶನ್ಸು ಬೆಂಗಳೂರಲ್ಲಿ ಆಗ್ತಾ ಇರುತ್ತಂತೆ. ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದು ವಿರಾಟ್ ಅವರೇ ಅಂತೆ. ಲಕ್ನೋದಲ್ಲಿ ಆಡಿದ್ರಲ್ಲ ನೆಕ್ಸ್ಟು ಇನ್ನೊಂದು ಫೇಸ್ ಆಫು, ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರಂತೆ. ಅದಾದಮೇಲೆ ಅವತ್ತು ಎಲ್ಲ ಅಬ್ಯೂಸಿಂಗೆಲ್ಲ ವಿರಾಟ್ ಕೊಹ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು ಎಲ್ಲ ಅವ್ರ ಪ್ಲೇಯರ್ಸ್ ಮೇಲೂ. ಆಮೇಲೆ ಮ್ಯಾಚ್ ಆದಮೇಲೂ ಅಷ್ಟೇ ಅಂತೆ, ನವೀನ್ ಉಲಕ್ ಹತ್ರ ಹೋಗ್ಬಿಟ್ಟು ಅವರೇ ಅಬ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದಂತ ಅವರ ಅನಿಸಿಕೆ ತಿಳಿಸಿದ್ದಾರೆ. ನಮಗಿದು ಗೊತ್ತಿಲ್ಲ ಏನು ನಡೆದಿರುತ್ತೆ ಅಲ್ಲಿ ಅಂತ ಕಾನ್ವರ್ಸೇಷನ್ನು. ಸೊ ಅವರ ಅನಿಸಿಕೆ ಅವ್ರು ತಿಳಿಸಿದ್ದಾರೆ. ಯಾಕಂದರೆ ನೀವು ಹೀಟೆಡ್ ಥಿಂಗ್ಸ್ ನೀವು ಮಾಡಿದ್ರಲ್ಲಪ್ಪ ಬೆಂಗಳೂರಲ್ಲಿ, ಸೊ ಅದನ್ನು ನಮ್ಮ ಫ್ಯಾನ್ಸ್ಗಳಿಗೆಲ್ಲ ಹೆಂಗೆ ತಿಕ್ಕಾವರ್ಸಿದ್ರಿ. ಸೊ ಅದಕ್ಕೆ ಅವರು ವಿರಾಟ್ ಕೊಹ್ಲಿ ಅವರು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಅದು ನಿಮ್ಗೆ ತಡ್ಕೊಳಕ್ಕಾಗಿಲ್ಲ ಅಷ್ಟೇ ಅವತ್ತು ಲಕ್ನೋವಲ್ಲಿ. ನೀವು ಬೆಂಗಳೂರಲ್ಲಿ ಯಾವ ಥರ ಮಾಡಿದ್ರು ನಾವು ಲಕ್ನೋಲ್ಲಿ ಅದೇ ಥರ ಮಾಡ್ತೀವಿ ಗುರು. ನೀವು ಅವತ್ತು ಬೆಂಗಳೂರಲ್ಲೇ ಮಾಡಿದ್ದು ಸರಿನಾ? ಹಂಗಾದರೆ ಬಿಟ್ಬಿಡ್ಬೇಕಾ ನಾವು? ನನ್ನ ಪ್ರಕಾರ ಕರೆಕ್ಟಾಗಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅವತ್ತೇನೋ ಹೀಟೆಡ್ ಥಿಂಗ್ಸ್ ಆಗುತ್ತಂತೆ, ಹೀಟೆಡ್ ಮೂಮೆಂಟ್ಸು ಬೆಂಗಳೂರಲ್ಲಿ ಆಗ್ತಾನೆ ಇರುತ್ತಂತೆ. ಲಕ್ನೋಲ್ಲಿ ಹಂಗಾರೆ ಆಗಲೇಬಾರ್ದಾ? ಏನು ಹೇಳ್ತೀಯ ಗುರು ನೀನು? ಸೊ ಇದು ನನ್ನ ಅನಿಸಿಕೆ ಆಗಿತ್ತು. ನೀವೇನು ತಿಳಿಸ್ತೀರಾ ಈ ಇನ್ಸಿಡೆಂಟು? ಮತ್ತು ಅಮಿತ್ ಮಿಶ್ರಾ ಅವರು ವಿರಾಟ್ ಕೊಹ್ಲಿ ಮೇಲೆ ಈ ಥರ ಕಮೆಂಟ್ ಪಾಸ್ ಮಾಡಿರೋದು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಈ ಅಮಿತ್ ಮಿಶ್ರಾ ಅವರು ವಿರಾಟ್ ಕೊಹ್ಲಿ ಮೇಲೆ ಈ ಥರ ಕಮೆಂಟ್ ಮಾಡಿದ್ದು ಇಷ್ಟು ವಿಷಯಗಳಾಗಿತ್ತು. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.